ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತರೆಲ್ಲರೂ ಕೂಡ. ಜಾರಕಿಹೊಳಿ ಅವರ ಪ್ಲಾನ್ ಏನಿದೆ? ಹಾಗಾದ್ರೆ ತಮ್ಮ ಬೆಂಬಲಿಗರ ಶಾಸಕರ ಜೊತೆ ದೆಹಲಿಗೆ ಹೊರಟಿದ್ದಾರೆ ಸಾಹುಕಾರಿಗ. ಸತೀಶ್ ಜಾರಕಿಹೊಳಿ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ತಮ್ಮ ಬೆಂಬಲಿಗ ಶಾಸಕರ ಜೊತೆ ಹೋಗಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಕುತೂಹಲವನ್ನು ಮೂಡಿಸ್ತಾ ಇದೆ ಸತೀಶ್ ದೆಹಲಿಯ ಭೇಟಿ. ಒಂದು ಕಡೆ ಶಾಸಕರ ಫಾರಿನ್ ಟೂರ್, ಇನ್ನೊಂದು ಕಡೆ ಸಾಹುಕಾರ್ ದೆಹಲಿಯ ಪ್ರವಾಸ. ಕಳೆದ ವಾರವಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ವಾಪಸ್ ಕೂಡ ಆಗಿದ್ರು ಡಿ ಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯ ಜೊತೆ ಪವರ್ ಶೇರಿಂಗ್ ಮಾತುಕತೆ ಬಗ್ಗೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ ಪರ ವರಿಷ್ಠರ ಭೇಟಿಗೆ ತೆರಳಿದ್ದಾರಾ ಹಾಗಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಎನ್ನುವುದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯಿಂದ ಶಿವಕುಮಾರ್ಗೆ ಚೆಕ್ ಮೇಟ್ ಇಡುವಂತಹ ಸಾಧ್ಯತೆ. ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿ ಸಮಯ ಕೇಳಿದ್ದಾರೆ ಸತೀಶ್. ದೆಹಲಿಯಲ್ಲಿ ಯಾವ ದಾಳವನ್ನು ಉರುಳಿಸ್ತಾರೆ ಹಾಗಾದ್ರೆ ಸಾಹುಕಾರ ಎಂಬುವಂತಹ ಕುತೂಹಲ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಈಗ ದೆಹಲಿಗೆ ಹೋಗೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಬಾರಿ ಅವರೊಬ್ಬರೇ ಹೋಗ್ತಾ ಇಲ್ಲ, ಅವರ ಜೊತೆ ಅವರ ಆಪ್ತ ಶಾಸಕರನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದರ ಮರ್ಮವೇನು ಹಾಗಾದ್ರೆ? ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯಾದಂತಹ ಗೊಂದಲಗಳು ಜಾಸ್ತಿ ಆಗ್ತಾನೆ ಇದೆ. ಹೀಗಿರುವಾಗ ಜಾರಕಿಹೊಳಿ ಅವರ ಈ ನಿರ್ಧಾರ, ಈ ದೆಹಲಿಯ ಭೇಟಿ, ನಾಯಕರ ಭೇಟಿಗೆ ಸಮಯ ಕೇಳಿರುವಂಥದ್ದು ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಹುಕಾರ್ ಪ್ಲಾನ್ ಏನು? ಈ ಹಿಂದೆ ಅವರ ಮನೆಯಲ್ಲಿನೇ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ರು. ಈಗ ಅವರಿಂದ ಕೆಲ ಜನರನ್ನು ಹಾಕ್ಕೊಂಡೋಗಿ, ಅವರ ಬೆಂಬಲಿಗರು ಯಾರ್ಯಾರಿದ್ದಾರೆ ಅವ್ರನ್ನ ಕರೆದುಕೊಂಡು ಹೋಗಿ ವರಿಷ್ಠ ನಾಯಕರನ್ನ ಭೇಟಿ ಮಾಡುವಂತಹ ಚಿಂತನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಪ್ಲಾನ್ ಇದೆ ಅವರ ಮನದಲ್ಲಿ? ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡ್ತಾರೋ, ಅಥವಾ ಬಹಳ ವರ್ಷಗಳಿಂದ ಬೇಡಿಕೆಯಲ್ಲಿರುವಂತಹ ದಲಿತ ಸಿಎಂ ಕೂಗು ವಿಚಾರ ಏನಿದೆ ಅದ್ರ ಬಗ್ಗೆ ಮಾತನಾಡ್ತಾರೋ, ಇಲ್ಲ ಸಚಿವ ಸಂಪುಟ ಪುನರ್ರಚನೆ ವಿಚಾರವನ್ನು ಮಾತನಾಡ್ತಾರೋ, ಇಲ್ಲ ಬೇರೆ ಯಾವ ವಿಚಾರ ಇದೆ? ಒಂದು ಕಡೆ ಏನು ಸಿಎಂ ಬಣದ ನಾಯಕರು ಆಪ್ತರೆಲ್ಲರೂ ಕೂಡ ಟೂರ್ ಪ್ಲಾನ್ ಮಾಡಿ ಹೋಗಿದ್ದಾರೆ ಈಗಾಗಲೇ ವಿದೇಶಕ್ಕೆ. ಇನ್ನೊಂದು ಗುಂಪು ಕೂಡ ರೆಡಿಯಾಗಿ ಹೋಗ್ತಾ ಇದೆ. ಹೀಗಿರುವಾಗ ಸತೀಶ್ ಜಾರಕಿಹೊಳಿ ಅವರ ಈ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ದಂತಹ ಸತೀಶ್ ಜಾರಕಿಹೊಳಿಗ ಮತ್ತೊಂದು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ ಮೇಟ್ ಅನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರ ಯಾವಾಗಲೂ ಕೂಡ ಇದ್ದಿದ್ದೆ. ಈಗ ಸಚಿವ ಸತೀಶ್ ಜಾರಕಿಹೊಳಿಯ ನೇತೃತ್ವದಲ್ಲಿ ದೆಹಲಿಗೆ ಒಂದು ಶಾಸಕರ ದಂಡೆ ಹೋಗಿದೆ. ಹಾಗಾದ್ರೆ ಯಾರ್ಯಾರು ಹೋಗಿದ್ದಾರೆ? ಕೂಡ್ಲಿಗಿ ಶಾಸಕ ಶ್ರೀನಿವಾಸ್, ಮಾಯಕೊಂಡ ಶಾಸಕ ಬಸವಪ್ಪ ಏನಿದ್ದಾರೆ, ಬಸವಂತಪ್ಪ ಅವರು, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಮತ್ತು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ, ಅವರ ಜೊತೆ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪ ಕೂಡ ಹೋಗಿದ್ದಾರೆ. ಈ ಎಲ್ಲ ನಾಯಕರು ಕೂಡ ದೆಹಲಿಗೆ ಹೋಗಿದ್ದಾರೆ, ಅದು ಕೂಡ ಸಚಿವ ಸತೀಶ್ ಜಾರಕಿಹೊಳಿಯ ಜೊತೆಯಲ್ಲಿ. ಹಾಗಾದ್ರೆ ಏನೇನು ಮಾತುಕತೆಯನ್ನು ಮಾಡಿಕೊಂಡಿದ್ದಾರೆ ಇವರು? ಏನೇನು ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಬಣಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಡಬಡಿ ದಾಟ ಇಲ್ಲಿ ಎದುರಿಗೇನೆ ಕಾಣ್ತಾ ಇದೆ. ಎಲ್ಲರಿಗೂ ಕೂಡ ಕಾಣೋ ರೀತಿಯಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ ವಿಚಾರ ಬೀದಿಯಲ್ಲಿ ಚರ್ಚೆ ಆಗೋ ರೀತಿಯಲ್ಲಿ ಆಗ್ತಾ ಇದೆ. ಅನೇಕ ಶಾಸಕರು ಹೋಗಿದ್ದಾರೆ ಸಚಿವರ ಜೊತೆ. ಹೀಗಾಗಿ ಈ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ಅದರಲ್ಲಿ ಮುಖ್ಯವಾಗಿ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್, ಮಾಯಕೊಂಡ ಶಾಸಕ ಆಗಿರುವಂತಹ ಬಸವಂತಪ್ಪ ಅವರು, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ, ಅವರ ಜೊತೆಗೆ ಒಬ್ಬ ಮಾಜಿ ಸಂಸದರು ಕೂಡ ಹೋಗಿದ್ದಾರೆ, ಬಿ ಎನ್ ಚಂದ್ರಪ್ಪ ಅವರು. ಇವರೆಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋದಂತಹ ಕಾರಣ ಏನು? ಯಾವ ದಾಳವನ್ನು ಉರುಳಿಸೋಕೆ ಸಾಹುಕಾರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಅನ್ನು ಇಡೋಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಯಾಕಂದ್ರೆ ನೋಡಿ, ಈ ವಿಚಾರ ಏನಿದೆ ಕಾಂಗ್ರೆಸ್ನಲ್ಲಿರುವಂತಹ ವಿಚಾರ ಯಾವಾಗಲೂ ಕೂಡ ನಾಯಕತ್ವದ ಬದಲಾವಣೆಯ ವಿಚಾರ ಮತ್ತು ಬೇರೆಂಥ ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ. ಈಗ ಇರುವಂತಹ ಗೊಂದಲದ ವಿಚಾರ ಏನು? ಫಾರಿನ್ ಟೂರ್ ಹೋದ್ರೆ ಇದಕ್ಕಿದ್ದಂಗೆ. ಯಾಕಂದ್ರೆ ಹೈಕಮಾಂಡ್ಗೆ ಯಾವ ಆಪ್ಷನ್ ಕೂಡ ಕೊಡೋಕೆ ಸಾಧ್ಯ ಇಲ್ಲ. ಈಗ ಕೆಲ ನಾಯಕರೇನು ಟೂರ್ ಹೋಗಿದ್ದಾರೆ, ಏನಾದರೂ ನಿರ್ಧಾರ ಆಗಬೇಕಂದ್ರೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಇನ್ನು ಈ ವಿಚಾರದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ, ಪೊಲಿಟಿಕಲ್ ರಿಪೋರ್ಟರ್. ಮಾರುತಿ, ಏನಿದು ವಿಚಾರ? ಈಗ ದಿಢೀರಾದಂತಹ ಬೆಳವಣಿಗೆ ಇದು. ದೆಹಲಿಗೆ ಹೋಗಿದ್ದಾರೆ ಈಗಾಗಲೇ
ಸತೀಶ್ ಜಾರಕಿಹೊಳಿ ಎನ್ನುವಂತಹ ವಿಚಾರ. ಯಾಕೆ ಅವರನ್ನ ಬೆಂಬಲಿಗರನ್ನ ಜೊತೆ ಕರೆದುಕೊಂಡು ಹೋದ್ರು, ಏನಿದೆ ಅವರ ಮನಸ್ಸಲ್ಲಿ ಅಂತ ಏನು ಯೋಚನೆ ಮಾಡ್ತಾ ಇದ್ದಾರೆ ಜಾರಕಿಹೊಳಿ? ಫೋನ್ ಸಂಪರ್ಕ ಕನೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಏನಂದ್ರೆ ನೋಡಿ, ಈ ವಿಚಾರದ ಬಗ್ಗೆ ಇನ್ನೂ ಕೂಡ ಚರ್ಚೆಯಲ್ಲೇ ಇದೆ. ಹೀಗಾಗಿ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಇದ್ದಾರೆ, ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮಾರುತಿ, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ದಿನದಿಂದ ದಿನಕ್ಕೆ ಒಂದೊಂದು ರೀತಿಯಾದಂತಹ ಬೆಳವಣಿಗೆಗಳು. ಈಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾ ಇದ್ದಾರೆ, ಅದು ಕೂಡ ಒಬ್ಬರೇ ಅಲ್ಲ, ಅವರ ಬೆಂಬಲಿಗರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಏನಿರಬಹುದು ಅಂತ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಏನಾದರೂ ಕೌಂಟರ್ ಕೊಡೋಕೆ, ಚೆಕ್ಮೇಟ್ ಅನ್ನು ಇಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ. ಎಸ್ ಉಮೇಶ್, ಏನು ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರ್ತದೆ. ಯಾಕೆಂದ್ರೆ ಈಗಾಗಲೇ ನೋಡ್ತಾ ಇರ್ಬೋದು, ನಾವು 2 ದಿನಗಳ ಹಿಂದೆ ಒಂದು 12 ಜನ ಫಾರಿನ್ ಟ್ರಿಪ್ ಅನ್ನ ಹೋಗಿರೋದ್ರೆ, ಆಸ್ಟ್ರೇಲಿಯಾಗೆ ಹೋಗಿರೋದ್ರೆ, ಇವರು ಕೂಡ ಸಿದ್ದರಾಮಯ್ಯ ಟೀಮ್ ಅಂತ ಕೂಡ ಈಗ ಚರ್ಚೆ ಆಗ್ತಿರೋದು. ಯಾಕಂದ್ರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯರೇ ಫಾರಿನ್ ಟ್ರಿಪ್ಗೆ ಹಲವು ಶಾಸಕರನ್ನ ಕಳಿಸಿದ್ದಾರೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತದೆ. ಇದರ ನಡುವೆ ಇವತ್ತು ಸತೀಶ್ ಜಾರಕಿಹೊಳಿ ಅಂದ್ರೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಲು ತಮ್ಮ ಶಾಸಕರು, ಅಂದ್ರೆ ತಮ್ಮ ಜನಾಂಗದ ಶಾಸಕರು ಮತ್ತೆ ತಮ್ಮ ಪರವಾಗಿರುವಂತಹ ಅದೇ ಭಾಗದ ಶಾಸಕರನ್ನ, ಅಂದ್ರೆ ಬಿ ನಾಗೇಂದ್ರ ಆಗಿರ್ಬೋದು, ಮತ್ತೆ ಶ್ರೀನಿವಾಸ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ, ಈ ರೀತಿಯಾದಂತಹ ಒಂದು 6-7 ಜನ ಶಾಸಕರು ಕೂಡ ದೆಹಲಿಗೆ ನಿನ್ನೆ ಹೋಗಿರೋದು. ಪ್ರಮುಖವಾಗಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಕುರ್ಚಿ ಕಿತ್ತಾಟ ಪ್ರತಿ ತಿಂಗಳು ಒಂದ್ಸಲ ಆಗಿರ್ಬೋದು, ಮತ್ತೆ 6 ತಿಂಗಳಿಗೊಂದ್ಸಲ ಚರ್ಚೆಗೆ ಬಂದೇ ಬರುತ್ತೆ. ಅಂದ್ರೆ ಸಿದ್ದರಾಮಯ್ಯ 2.5 ವರ್ಷ ಮತ್ತು ಡಿ ಕೆ ಶಿವರ್ 2.5 ವರ್ಷ ಎಂಬುದು ಹೈಕಮಾಂಡ್ ನಲ್ಲಿ ತೀರ್ಮಾನ ಆಗಿತ್ತು. ಅದರ ಪ್ರಕಾರ ನಡೀಬೇಕು ಅಂತ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ 3 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಇನ್ನೇನು ಬಜೆಟ್ ಅಂದ್ರೆ 6ನೇ ತಾರೀಕು ಬಜೆಟ್ ಮಂಡಿಸಲು ಕೂಡ ಸಿದ್ದರಾಮಯ್ಯ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಇದರ ನಡುವೆ ಈ ಕಳೆದ 1 ತಿಂಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಈಗಾಗಲೇ ಡಿ ಕೆ ಶಿ ಅವರು ಕೂಡ ದೆಹಲಿಗೆ ಹೋಗಿ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತೆ ಅದೇ ರೀತಿ ಸೋನಿಯಾ ಗಾಂಧಿ ಅವರನ್ನ ಕೂಡ ಭೇಟಿಯಾಗಿ ಬಂದಿರೋದು. ಈಗ ಸತೀಶ್ ಜಾರಕಿಹೊಳಿ ತಮ್ಮ ಶಾಸಕರಾಗಿರ್ಬೋದು, ತಮ್ಮ ಪರವಾಗಿರುವಂತಹ ಶಾಸಕರನ್ನ ಕರ್ಕೊಂಡು ನಿನ್ನೆ ದೆಹಲಿಗೆ ಹೋಗಿರುವುದು. ಇವತ್ತು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿರುತ್ತದೆ. ಇಲ್ಲಿ 2 ಪ್ರಶ್ನೆಗಳು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿರೋದು ಯಾವ್ದಾದ್ರು ತಮ್ಮ ಸ್ವಂತ ಕೆಲಸಕ್ಕಾಗಿಯಾ, ಅಥವಾ ಪಕ್ಷದ ವಿಚಾರವಾಗಿ ಏನಾದ್ರು ಚರ್ಚೆ ಮಾಡೋದಕ್ಕ ಹೋಗಿದ್ದಾರಾ, ಅಥವಾ ಈಗೇನು ಕುರ್ಚಿ ಕಿತ್ತಾಟ ನಡೀತಿದೆ, ಸಿಎಂ ಬದಲಾವಣೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ, ಈ ವಿಚಾರವಾಗಿ ಹೈಕಮಾಂಡ್ ನಾಯಕನ ಭೇಟಿಯಾಗಿ ಹೋಗಿದ್ದಾರೆ ಎಂಬುದು ಕೂಡ ಕುತೂಹಲ ಮೂಡಿಸಿರೋದು. ಯಾಕೆಂದ್ರೆ ಈಗಾಗಲೇ ಡಿ ಕೆ ಶಿವರು ಕೂಡ ತಮ್ಮ ಪರವಾಗಿ ಅಂದ್ರೆ ಮಾತಾಡೋಕೆ ಡಿ ಕೆ ಸುರೇಶ್ ಆಗಿರ್ಬೋದು ಮತ್ತೆ ಡಿ ಕೆ ಶಿವರು ಸೇರಿ ಹೋಗಿ ಹೈಕಮಾಂಡ್ ನಾಯಕನ ಭೇಟಿಯಾಗಿ ಅಲ್ಲಿ ಈ ವಿಚಾರವಾಗಿ, ಅಂದ್ರೆ ಈ ಹಿಂದೆ ಏನ್ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯರು, ಅದೇ ಮಾತಿನಂತೆ ನಡ್ಕೊಳ್ಬೇಕಂತ ಒತ್ತಾಯ ಮಾಡಿ ಬಂದಿದ್ದಾರೆ ಎಂಬುದು ಈಗ ಕಾಂಗ್ರೆಸ್ ಒಳಗೆ ಚರ್ಚೆ ಆಗ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯರ ಬದಲಾವಣೆ ಕೂಡ ಆಗುತ್ತೆ ಎಂಬುದು ಏನು ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಇದರಿಂದಾಗಿಯೇ ಏನು ಸಿದ್ದರಾಮಯ್ಯ ಪರ ಇರುವಂತಹ ಶಾಸಕರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬದಲಾವಣೆ ಆಗ್ಬಾರ್ದು, ಸಂಪೂರ್ಣವಾಗಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಇರಬೇಕು. ಅದರ ಪರವಾಗಿ ಈಗ ಜಮೀರ್ ಆಗಿರ್ಬೋದು, ಮತ್ತೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಏನು ಮನೆಯಲ್ಲ ಫಾರಿನ್ ಟ್ರಿಪ್ ಎಲ್ಲ ಹೋದ್ರು 12 ಜನ ಶಾಸಕರು, ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತಿರುವಂತದ್ದು. ಅವರು ಈಗ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಶಾಸಕರು, ತಮ್ಮ ಬೆಂಬಲಿಗರ ಶಾಸಕ ಆಗಿರ್ಬೋದು, ಮತ್ತೆ ಬಳ್ಳಾರಿ ಭಾಗ ಆಗಿರ್ಬೋದು, ಬೆಳಗಾವಿ ಭಾಗದ ಶಾಸಕರು ಯಾರೆಲ್ಲ ಇದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತು ದೆಹಲಿಗೆ ಹೋಗಿರುತ್ತೆ. ಇವತ್ತು ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಕೊಡ್ತಾರಾ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಲ್ಲಿ ಕುರ್ಚಿ ಕಿತ್ತಾಟದಿಂದ ತಳಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿಯಾದಂತಹ ಗೊಂದಲ ಆಗಿರುವಂತದ್ದು. ಯಾಕೆಂದ್ರೆ ಈಗ ಪ್ರಮುಖವಾಗಿ ಮುಂದೆ 2 ಬೈ ಎಲೆಕ್ಷನ್ ದಾವಣಗೆರೆ ಆಗಿರ್ಬೋದು, ಮತ್ತು ಏನು ಮೇಟಿ ಅವರು ನಿಧನರಾದ್ರು ಆ ಕ್ಷೇತ್ರದ 2 ಬೈ ಎಲೆಕ್ಷನ್ ಬರ್ತಿದೆ, ಮತ್ತು ಪ್ರಮುಖವಾಗಿ 4 MLC ಸ್ಥಾನಗಳು ಕೂಡ ಚುನಾವಣೆ ನಡೀತಾ ಇರೋಂಥದ್ದು. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ GBA ಆಗಿರ್ಬೋದು, ಮತ್ತೆ ಲೋಕಲ್ ಬಾಡಿ ಚುನಾವಣೆ ಕೂಡ ಬರ್ತಿದೆ. ಇದರಿಂದ ಪಕ್ಷದಲ್ಲಿ ಇದೆಲ್ಲೋ ಒಂದ್ ಕೂಡ ಆಂತರಿಕ ಕಲಹಕ್ಕೆ ಕಾರಣ ಆಗ್ತಿದೆ. ಈಗಾಗಲೇ ಕೆಲ ನಾಯಕರು ಕೂಡ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ಈ ಎಲ್ಲ ಹೇಳಿಕೆಗಳಾಗಿರ್ಬೋದು ಮತ್ತೆ ಕುರ್ಚಿ ಕಿತ್ತಾಟ ಆಗಿರ್ಬೋದು, ಎಲ್ಲರಿಗೂ ಒಂದು ಪೊಲೀಸ್ ಸ್ಟಾಪ್ ಇಡಿ ಅಂತ ಕೂಡ ಒತ್ತಾಯ ಮಾಡಿರುವಂತದ್ದು. ಇದರ ನಡುವೆ ಜಾರಕಿಹೊಳಿ ಹೈಕಮಾಂಡ್ಗೆ ಹೋಗಿರೋಂತಂದ್ರೆ ದೆಹಲಿಗೆ ಹೋಗಿರೋದು ಎಲ್ಲ ಒಂದು ರೀತಿಯಾದಂತಹ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆಗೆ ಹೋಗಿದ್ರಾ ಎಂಬುದು ಕೂಡ ಕುತೂಹಲ ಮೂಡಿರುವಂತದ್ದು. ಎಸ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏನು ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಇಷ್ಟೊಂದು ಬೆಳವಣಿಗೆಗಳು, ಇನ್ನೂ ಕೂಡ ಏನೇನಾಗುತ್ತೆ ಅನ್ನೋದರ ಬಗ್ಗೆ ಚರ್ಚೆ ಸಾಕಷ್ಟಿದೆ. ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ನಡೆಗಳನ್ನು ನಾಯಕರು ನಡೆದುಕೊಳ್ತಾ ಇದ್ದಾರೆ. ಇನ್ನು ಕೂಡ ಏನಾಗುತ್ತೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.